ಈಗ ನಾನು ಮಾಡೋ ರೆಸಿಪಿ ನೀರುಳ್ಳಿ ತೊಕ್ಕು. ಬೇಕಾಗುವ ಸಾಮಗ್ರಿಗಳು: ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಹುಣಸೆಹಣ್ಣು, ಮೆಂತ್ಯ, ನೀರುಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಹುರಿದು ಪುಡಿ ಮಾಡಬೇಕು. BR ರೇಖಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೆಂತ್ಯ, ಸಾಸಿವೆ ಚಟಪಟ ಸಿಡಿಲಿ. ಸ್ವಲ್ಪ ಎಣ್ಣೆ ಹಾಕೊಂಡು ಮೆಣಸಿನ್ಕಾಯಿ ಹುರಿಯಿರಿ. ಎಣ್ಣೆ ಹಾಕಂದ್ರೆ ಇದು ಘಾಟಾಗಲ್ಲ. ಈಗ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ನೀರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಆಮೇಲೆ ಹುಣಸೆಹಣ್ಣು ಹಾಕಬೇಕು. ಇದು ನೀರುಳ್ಳಿ ತೊಕ್ಕು. ಇದು ಸುಮಾರು ದಿನ ಇಟ್ಟು ಏನೂ ಆಗಲ್ಲ. ಇದು ಗ್ಲಾಸ್ ಕಂಟೈನರ್ ಗ್ಲಾಸಲ್ಲಿ ಇಡಬೇಕಿದು. ನೋಡಿರಿ, ಈಗ ಕಲರ್ ಚೇಂಜ್ ಆಗ್ತಿದೆಯಲ್ಲ. ಇವಾಗ ಮಿಕ್ಸಿ ಬಟ್ಲಿಗೆ ಸಾಸಿವೆ, ಮೆಂತ್ಯ, ಮೆಣಸಿನ್ಕಾಯಿ ಹುರಿದಿದ್ನೆಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡಬೇಕು. ಇವಾಗ ನೀರುಳ್ಳಿ ಈ ಥರ ಕಲರ್ ಬಂದಮೇಲೆ ಅದು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಒಂಚೂರು ಬಾಡಿಸ್ಬೇಕು. ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಮತ್ತೆ ನೀರುಳ್ಳಿ ಹುಣಸೆಹಣ್ಣು ಹಾಕಿ ಮತ್ತೆ ರುಬ್ಕೋಬೇಕು. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕಿದು. ನೀರು ಹಾಕಲೆ ಈ ಥರ ರುಬ್ಬಬೇಕು. ಈಗ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಸಾಸಿವೆ ಚಟಪಟ ಸಿಡಿಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಎಣ್ಣೆ ಒಂಚೂರು ಜಾಸ್ತಿನಾದರೂ ಹಾಕ್ಬೋದು ಇದಕ್ಕೆ. ಇದು ಚಪಾತಿ, ದೋಸೆ, ರೊಟ್ಟಿ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದೊಂಚೂರು ತೊಕ್ಕ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ತೊಕ್ಕು ರೆಡಿ, ನೀರುಳ್ಳಿ ತೊಕ್ಕು ರೆಡಿ. BR ರೇಖಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾಳೆ ಇನ್ನೊಂದು ವೀಡಿಯೋಗೆ ಬರ್ತೀನಿ. ಥ್ಯಾಂಕ್ ಯು.